ಒಂದು ದಿನ ಕಾರ್ಲೋಸ್ ಎಂಬ ಯುವ ಸೈನಿಕ ತೀವ್ರವಾದ ಹೊಟ್ಟೆನೋವು ಮತ್ತು ಅಸಾಮಾನ್ಯವಾಗಿ ಊದಿಕೊಂಡ ಹೊಟ್ಟೆಯೊಂದಿಗೆ ಆಸ್ಪತ್ರೆಗೆ ಬಂದ. ಅವನ ಹೊಟ್ಟೆ ಗರ್ಭಿಣಿಯ ಕೊನೆಯ ತಿಂಗಳಿನಂತೆ ದೊಡ್ಡದಾಗಿತ್ತು. ಡಾಕ್ಟರ್ ಫಿಲಿಪ್ ಆಘಾತದಿಂದ ಅವನ ಬಳಿಗೆ ಓಡಿದ. ತಕ್ಷಣವೇ ಸ್ಟ್ರೆಚರ್ ತರಲು ಕೇಳಿದ. ಕಾರ್ಲೋಸ್ನ ಹೊಟ್ಟೆಯ ಮೇಲೆ ಕೈ ಇಟ್ಟಾಗ ಒಳಗೆ ಏನೋ ಚಲಿಸುವುದು ಕಂಡಿತು, ಮಗುವದ್ದಂತೆ. ಇದು ಡಾಕ್ಟರ್ನನ್ನು ಗೊಂದಲಕ್ಕೀಡು ಮಾಡಿತು, ಏಕೆಂದರೆ ಪುರುಷರು ಗರ್ಭಧರಿಸಲು ಸಾಧ್ಯವಿಲ್ಲವಲ್ಲ. ಕಾರ್ಲೋಸ್ನ ಜೊತೆಗಿದ್ದ ಅವನ ಸ್ನೇಹಿತ ಫೇಬಿಯನ್ ಡಾಕ್ಟರ್ಗೆ ಹೇಳಿದ. 8 ತಿಂಗಳ ಹಿಂದೆ ಕಾರ್ಲೋಸ್ನ ಹೊಟ್ಟೆ ಊದಲು ಶುರುವಾಯಿತು. ಅವನು ಅದನ್ನು ಸಾಮಾನ್ಯ ಊತ ಎಂದು ಭಾವಿಸಿದ. ಈಗ ನೋವು ತಡೆಯಲಾಗದ್ದರಿಂದ ನಾನು ಬಲವಂತವಾಗಿ ಇಲ್ಲಿಗೆ ಕರೆತಂದೆ. ಕಾರ್ಲೋಸ್ ನೋವಿನಿಂದ ತತ್ತರಿಸಿದ. ಫೇಬಿಯನ್ ಭಯದಿಂದ ನಡುಗಿದ. ಡಾಕ್ಟರ್ ಫಿಲಿಪ್ ಕಾರ್ಲೋಸ್ನನ್ನು ಪರೀಕ್ಷಾ ಕೊಠಡಿಗೆ ಕರೆದೊಯ್ದ. ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದಾಗ ಎಲ್ಲರೂ ದಿಗ್ಭ್ರಮೆಗೊಂಡರು. ಕಾರ್ಲೋಸ್ನ ಹೊಟ್ಟೆಯಲ್ಲಿ ಜವಳಿ ಮಕ್ಕಳು. ಫೇಬಿಯನ್ಗೆ ನಂಬಲಾಗಲಿಲ್ಲ. ಕಾರ್ಲೋಸ್ ನೋವಿನಲ್ಲಿ ಏನಾಗುತ್ತಿದೆ ಎಂದು ನಿರಾಕರಿಸಿದ. ಇದ್ದಕ್ಕಿದ್ದಂತೆ ಕಾರ್ಲೋಸ್ನ ದೇಹದಿಂದ ಬಿಸಿ ದ್ರವ ಹೊರಬಂದಿತು. ಅಮ್ನಿಯೋಟಿಕ್ ದ್ರವ ಸಿಡಿಯಿತು. ಹೆರಿಗೆ ಸಮೀಪಿಸುತ್ತಿತ್ತು. ಡಾಕ್ಟರ್ ತಕ್ಷಣ ಕಾರ್ಲೋಸ್ನನ್ನು ಶಸ್ತ್ರಚಿಕಿತ್ಸಾ ಕೊಠಡಿಗೆ ಕರೆದೊಯ್ದ. ಕಾರ್ಲೋಸ್ ನೋವಿನಲ್ಲಿ ಕಿರುಚಿದ. ಫೇಬಿಯನ್ ಇದು ಅಸಾಧ್ಯ ಎಂದು ಪುನರಾವರ್ತಿಸಿದ. ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಕಾರ್ಲೋಸ್ನ ಬಟ್ಟೆಗಳನ್ನು ಬದಲಾಯಿಸಿದಾಗ ಆಘಾತಕಾರಿ ಸತ್ಯ ಬಯಲಾಯಿತು. ಕಾರ್ಲೋಸ್ ಪುರುಷನಲ್ಲ, ಮಹಿಳೆ. ಕಾರ್ಲೋಸ್ ಒಪ್ಪಿಕೊಂಡ. ನನ್ನ ನಿಜವಾದ ಹೆಸರು ಕಾರ್ಲಾ, ನಾನು ಮಹಿಳೆ. ಇದು ಯಾರಿಗೂ ತಿಳಿಯಬಾರದು. ಡಾಕ್ಟರ್ ಫಿಲಿಪ್ ಆಘಾತಗೊಂಡರೂ ಹೆರಿಗೆ ಸಮೀಪವಾದ್ದರಿಂದ ತ್ವರಿತವಾಗಿ ಕಾರ್ಯನಿರ್ವಹಿಸಿದ. ಕಾರ್ಲಾಳಿಗೆ ಧೈರ್ಯವಾಗಿರಲು ಹೇಳಿದ. ಕೆಲವೇ ನಿಮಿಷಗಳಲ್ಲಿ 2 ಮಕ್ಕಳ ಕೂಗು ಕೊಠಡಿಯಲ್ಲಿ ಮೊಳಗಿತು. ಜವಳಿ ಮಕ್ಕಳು. ಆಸ್ಪತ್ರೆಯ ಹೊರಗೆ ಫೇಬಿಯನ್ ಸಂಪೂರ್ಣ ಗೊಂದಲದಲ್ಲಿದ್ದ. ಅವನ ಸ್ನೇಹಿತ ಮಹಿಳೆಯಾಗಿದ್ದು ಮಕ್ಕಳನ್ನು ಹೆರಿದ್ದನ್ನು ನಂಬಲಾಗಲಿಲ್ಲ. ಇದ್ದಕ್ಕಿದ್ದಂತೆ ಸೈನಿಕ ಅಧಿಕಾರಿಗಳಾದ ವಲೇರಿಯೋ ಮತ್ತು ಟಾಮಸ್ ಆಸ್ಪತ್ರೆಗೆ ಬಂದರು. ಅವರು ಕೋಪದಿಂದ ಫೇಬಿಯನ್ನನ್ನು ಕೇಳಿದರು, ಕಾರ್ಲೋಸ್ ಎಲ್ಲಿದ್ದಾನೆ? ಫೇಬಿಯನ್ ಹೇಳಿದ, ಅವನು ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ. ಅವರು ಫೇಬಿಯನ್ನ ಮಾತನ್ನು ಲಕ್ಷಿಸದೆ ಕೊಠಡಿಗೆ ಓಡಿದರು. ಆಗ ಆಸ್ಪತ್ರೆಯ ಬಾಗಿಲ ಬಳಿ ಒಬ್ಬ ಪುರುಷ ಕಾಣಿಸಿಕೊಂಡ. ಕಾರ್ಲೋಸ್ನಂತೆಯೇ ತೆಳ್ಳಗೆ, ಮುಖದ ಮೇಲೆ ಗಾಯದ ಗುರುತುಳ್ಳವನು. ಅವನು ಫೇಬಿಯನ್ನನ್ನು ಕೇಳಿದ, ನನ್ನ ಸಹೋದರಿ ಎಲ್ಲಿದ್ದಾಳೆ? ಫೇಬಿಯನ್ ಸಂಪೂರ್ಣವಾಗಿ ಗೊಂದಲಗೊಂಡ. ಶಸ್ತ್ರಚಿಕಿತ್ಸಾ ಕೊಠಡಿಯಲ್ಲಿ ಕಾರ್ಲಾ 2 ಮಕ್ಕಳನ್ನು ಹಿಡಿದು ಡಾಕ್ಟರ್ಗೆ ಹೇಳಿದಳು, ನನ್ನ ಸಹೋದರನನ್ನು ಅವರು ಕೊಲ್ಲಲು ಯತ್ನಿಸಿದರು. ಅವನನ್ನು ರಕ್ಷಿಸಲು ನಾನು ಅವನ ವೇಷ ಧರಿಸಿದೆ. ನಾನು ಕಾರ್ಲಾ, ಅವನ ಜವಳಿ ಸಹೋದರಿ. ವಲೇರಿಯೋ ಮತ್ತು ಟಾಮಸ್ ಕೊಠಡಿಗೆ ಓಡಿ ಬಂದರು, ಆದರೆ ಕಾರ್ಲಾಳನ್ನು ಕಂಡು ದಿಗ್ಭ್ರಮೆಗೊಂಡರು. ಅವರು ಕಾರ್ಲೋಸ್ ಎಂದು ಭಾವಿಸಿದ್ದರು. ಕಾರ್ಲಾ ದೃಢವಾಗಿ ಹೇಳಿದಳು, ನಿನ್ನನ್ನು ಹುಡುಕುತ್ತಿರುವವನು ನಾನಲ್ಲ. ಆಗ ಫೇಬಿಯನ್ ಮತ್ತು ನಿಜವಾದ ಕಾರ್ಲೋಸ್ ಕೊಠಡಿಗೆ ಬಂದರು. ಕಾರ್ಲೋಸ್ ಹೇಳಿದ, ನಿನ್ನ ಆಟ ಮುಗಿಯಿತು. ಸಾಕ್ಷಿಗಳು ಪೊಲೀಸರ ಕೈಯಲ್ಲಿವೆ. ಎಲ್ಲರೂ ಆಘಾತಗೊಂಡರೂ ಕಥೆಯನ್ನು ಅರ್ಥಮಾಡಿಕೊಳ್ಳಲು ಕೆಲವು ತಿಂಗಳು ಹಿಂದಕ್ಕೆ ಹೋಗಬೇಕು. ಕಾರ್ಲೋಸ್ ಒಬ್ಬ ಸೈನಿಕ. ಒಂದು ದಿನ ಟಾಮಸ್ನ ಕಚೇರಿಯಲ್ಲಿ ರಹಸ್ಯ ದಾಖಲೆಯನ್ನು ಕಂಡ. ಅದರಲ್ಲಿ ವಲೇರಿಯೋ ಮತ್ತು ಟಾಮಸ್ ಸೈನ್ಯದ ಹಣವನ್ನು ಕದ್ದಿರುವ ಸಾಕ್ಷಿಗಳಿದ್ದವು. ಕಾರ್ಲೋಸ್ ಇದನ್ನು ಬಯಲಿಗೆಳೆಯಲು ಯತ್ನಿಸಿದಾಗ ಅವರು ಅವನ ತಲೆಗೆ ಹೊಡೆದು ನದಿಗೆ ಎಸೆದರು. ಆದರೆ ಕಾರ್ಲೋಸ್ ಅದ್ಭುತವಾಗಿ ಗಾಯಗಳೊಂದಿಗೆ ರಕ್ಷಣೆಯಾದ. ಕಾರ್ಲೋಸ್ ತನ್ನ ಜವಳಿ ಸಹೋದರಿ ಕಾರ್ಲಾಳ ಬಳಿಗೆ ಹೋದ. ಕಾರ್ಲಾಳು ಸೈನ್ಯದಲ್ಲಿ ಬೇರೆ ಸ್ಥಳದಲ್ಲಿ ಕೆಲಸ ಮಾಡುತ್ತಿದ್ದಳು. ಅವರು ಒಂದು ಯೋಜನೆ ರೂಪಿಸಿದರು. ಕಾರ್ಲಾ ಕಾರ್ಲೋಸ್ನ ವೇಷ ಧರಿಸಿ ಭ್ರಷ್ಟಾಚಾರಿಗಳ ವಿರುದ್ಧ ಸಾಕ್ಷಿಗಳನ್ನು ಸಂಗ್ರಹಿಸುತ್ತಾಳೆ. ಕಾರ್ಲಾ ಕೂದಲನ್ನು ಕತ್ತರಿಸಿ ಧ್ವನಿಯನ್ನು ಬದಲಾಯಿಸಿ ಕಾರ್ಲೋಸ್ನಂತೆ ನಟಿಸಿದಳು. ನೆನಪಿನ ನಷ್ಟವಾದಂತೆ ನಟಿಸಿ ಸಾಕ್ಷಿಗಳನ್ನು ಸಂಗ್ರಹಿಸಿದಳು. ಆದರೆ ಕಾರ್ಲಾಳಿಗೆ ತಾನು ಗರ್ಭಿಣಿಯೆಂದು ತಿಳಿದಿರಲಿಲ್ಲ. ತಿಂಗಳುಗಳು ಕಳೆದವು. ಕಾರ್ಲಾಳ ಹೊಟ್ಟೆ ದೊಡ್ಡದಾಯಿತು. ಎಲ್ಲರೂ ಇದು ರೋಗ ಎಂದು ಭಾವಿಸಿದರು. ಕಾರ್ಲಾ ಇದು ಜೀರ್ಣಕ್ರಿಯೆಯ ಸಮಸ್ಯೆ ಎಂದು ತಪ್ಪಿಸಿಕೊಂಡಳು. ಫೇಬಿಯನ್ ಕಾರ್ಲಾಳನ್ನು ಕಾರ್ಲೋಸ್ ಎಂದು ಭಾವಿಸಿ ಡಾಕ್ಟರ್ನನ್ನು ಭೇಟಿಯಾಗಲು ಒತ್ತಾಯಿಸಿದ. ಆದರೆ ಕಾರ್ಲಾ ಹಿಂಜರಿದಳು. ಅವಳು ತನ್ನ ಕಾರ್ಯವನ್ನು ಪೂರ್ಣಗೊಳಿಸಬೇಕಿತ್ತು. ಒಂದು ರಾತ್ರಿ ಕಾರ್ಲಾ ವಲೇರಿಯೋನ ಕಚೇರಿಗೆ ರಹಸ್ಯವಾಗಿ ನುಗ್ಗಿ ಸಾಕ್ಷಿಗಳ ಫೋಟೋಗಳನ್ನು ತೆಗೆದಳು. ಆದರೆ ವಲೇರಿಯೋ ಮತ್ತು ಟಾಮಸ್ ಅಲ್ಲಿಗೆ ಬಂದರು. ನಿನ್ನ ನೆನಪಿನ ನಷ್ಟವೆಂಬುದು ಸುಳ್ಳು ಅಲ್ಲವೇ ಎಂದು ಕೋಪದಿಂದ ಕೇಳಿದರು. ಕಾರ್ಲಾ ನೋವಿನಿಂದ ತತ್ತರಿಸಿದರೂ ಮೇಜನ್ನು ತಳ್ಳಿ ಓಡಿ ತಪ್ಪಿಸಿಕೊಂಡಳು. ಫೇಬಿಯನ್ನನ್ನು ಕಂಡಾಗ ನನ್ನನ್ನು ಇಲ್ಲಿಂದ ಕರೆದೊಯ್ಯಿ ಎಂದಳು.
ಫೇಬಿಯನ್ ಕಾರಿನಲ್ಲಿ ಕಾರ್ಲಾಳನ್ನು ಆಸ್ಪತ್ರೆಗೆ ಕರೆದೊಯ್ದ. ಆಸ್ಪತ್ರೆಯಲ್ಲಿ ಕಾರ್ಲಾಳ ನಿಜವಾದ ಗುರುತು ಬಯಲಾಯಿತು. ಅವಳು ಹೆರಿಗೆ ಮಾಡಿದಳು. ವಲೇರಿಯೋ ಮತ್ತು ಟಾಮಸ್ ಬಂದಾಗ ನಿಜವಾದ ಕಾರ್ಲೋಸ್ ಕಾಣಿಸಿಕೊಂಡ. ಕಾರ್ಲಾ ಸಂಗ್ರಹಿಸಿದ ಸಾಕ್ಷಿಗಳನ್ನು ಪೊಲೀಸರಿಗೆ ಕಳುಹಿಸಿದ್ದಳು. ಫೇಬಿಯನ್ನ ಸಹಾಯದಿಂದ ವಲೇರಿಯೋ ಮತ್ತು ಟಾಮಸ್ ಸಿಕ್ಕಿಬಿದ್ದರು. ಅವರಿಗೆ ಶಿಕ್ಷೆಯಾಯಿತು. ಕಾರ್ಲೋಸ್ ಸೈನ್ಯಕ್ಕೆ ಮರಳಿ ಉನ್ನತ ಹುದ್ದೆಗೇರಿದ. ಕಾರ್ಲಾ ತನ್ನ ಮಕ್ಕಳೊಂದಿಗೆ ಸಾಮಾನ್ಯ ಜೀವನಕ್ಕೆ ಮರಳಿದಳು. ಸೈನಿಕ ಜೀವನವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿದರೂ ಅವಳ ಧೈರ್ಯ ಸದಾ ಅವಳೊಂದಿಗಿತ್ತು. ಈ ರೀತಿಯಾಗಿ ಒಂದು ಅಸಾಮಾನ್ಯ ಕಥೆ ನ್ಯಾಯ ಮತ್ತು ಧೈರ್ಯದ ವಿಜಯದೊಂದಿಗೆ ಕೊನೆಗೊಂಡಿತು.